ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನದ ಹೈ ವೋಲ್ಟೇಜ್ ಮ್ಯಾಚ್ ನಡೀಲಿಕ್ಕಿದೆ. ಈ ಮಹಾ ಕದನವನ್ನ ನೋಡೋದಕ್ಕೆ ಕ್ರಿಕೆಟ್ ಪ್ರೇಮಿಗಳು ಕೌತುಕದಿಂದ ಕಾಯ್ತಾ ಇದ್ದಾರೆ. ಸದ್ಯ ನನ್ನ ಜೊತೆಗೆ ಒಂದಷ್ಟು ಕ್ರಿಕೆಟ್ ಪ್ರೇಮಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಏನನ್ಸುತ್ತೆ ಮ್ಯಾಚ್ ಬಗ್ಗೆ, ಇವತ್ತಿನ ಮ್ಯಾಚ್ ಬಗ್ಗೆ? ತುಂಬಾನೇ ನಾನು ಫುಲ್ ಈಗರ್ ಆಗಿದ್ದೀನಿ ಮ್ಯಾಚ್ಗೋಸ್ಕರ. ವೇಟ್ ಮಾಡ್ತಿದ್ದೀನಿ, ನಾನು ಕ್ಲಾಕ್ನ ನೋಡ್ತಾನೆ ಇದ್ದೀನಿ 8 ಗಂಟೆ ಯಾವಾಗ ಆಗತ್ತೆ ಅಂತ. ಸೊ ನೋಡೋಣ ಏನಾಗತ್ತೋ. ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಟೀಮ್ ಬಗ್ಗೆ? ನಾನು ಹೈ ಎಕ್ಸ್ಪೆಕ್ಟೇಷನ್ಸೇ ಇಟ್ಕೋತೀನಿ. ನಮ್ಮ ಇಂಡಿಯಾ ಏನು ಮಾಡಕ್ ಆಗತ್ತೋ ಎಲ್ರಿಗೆ ಗೊತ್ತು. ಪ್ಲಸ್ ವಿರಾಟ್ ಕೊಹ್ಲಿ, ಹ್ಯಾರಿಸ್ ರಾಫ್ ಹೆಂಗ್ ಆಡ್ತಾರೆ ಅಂತ ನೋಡ್ಬೋದು ನಾವು. ನಿಮ್ಗೆ ಯಾರು ಜಾಸ್ತಿ ಫೇವ್ರೇಟ್? ವಿರಾಟ್ ಕೊಹ್ಲಿ ಆಬ್ವಿಯಸ್ಲಿ. ಓಕೆ, ಯಾಕೆ? ಯಾಕೆ ಅಂದರೆ ಇವಾಗ ನನ್ನ ಮೋಸ್ಟ್ ಫೇವ್ರೇಟ್ ಧೋನಿ ಇದ್ದ, ಸೊ ಧೋನಿ ಆದಮೇಲೆ ಕೊಹ್ಲಿನೇ. ಓಕೆ, ನೀವೇನು ಹೇಳ್ತೀರಾ ಇವತ್ತಿನ ಮ್ಯಾಚ್ ಬಗ್ಗೆ? ಇವತ್ತು ಮ್ಯಾಚ್ ಇಂಡಿಯಾನೇ ಗೆದ್ದಿಬೋದು, ಯಾಕಂದರೆ ವಿರಾಟ್ ಕೊಹ್ಲಿ ಆಡ್ತಾರೆ, ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್ ಅವರೆಲ್ಲ ಇದ್ದಾರೆ. ಬಾಲಿಂಗ್ ಅಟ್ಯಾಕು ಚೆನ್ನಾಗಿದೆ. ವಿ ವಿಲ್ ವಿನ್. ಪಿಚ್ ಪ್ರಾಬ್ಲಮ್ ಆಗ್ಬಹುದು ಸ್ವಲ್ಪ ಅಂತ ಹೇಳ್ತಿದ್ದಾರೆ ಫಾಸ್ಟ್ ಬೌಲರ್ಸ್ಗೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಅದು ಆಡ್ತಾರೆ, ಆದರೂ ಚೆನ್ನಾಗಿ ಆಡ್ತಾರೆ. ಓಕೆ, ನೀವೇನು ಹೇಳ್ತೀರಾ? ಇವತ್ತಿನ ಮ್ಯಾಚ್ ಹೈ ವೋಲ್ಟೇಜ್ ಆಗಿದೆ. ಇವತ್ತು ಯಾರು ಗೆಲ್ಬೋದು? ಇಂಡಿಯಾ ಮೋಸ್ಟ್ ಪ್ರಾಬಬ್ಲಿ ಗೆಲ್ಲತ್ತೆ. ಅದಾದಮೇಲೆ ಪಾಕಿಸ್ತಾನಿಗೆ ಚೂರು ಚಾನ್ಸಸ್ ಇದೆ, ಬಟ್ ಇಂಡಿಯಾ ಗೆಲ್ಲತ್ತೆ. ಯಾಕಂದರೆ ವಿರಾಟ್ ಇದ್ದಾನೆ ಓಪನಿಂಗಲ್ಲಿ. ವಿರಾಟ್, ರೋಹಿತ್, ಒನ್ ಡಿಯಲ್ಲಿ ಶುಭ್ಮನ್ ಗಿಲ್ ಇರ್ಬೋದೋ ಇಲ್ವೋ ಗೊತ್ತಿಲ್ಲ. ಇವತ್ತು ಒಂದು ನಿಮಿಷ, ಇವತ್ತು ಎಲ್ಲರಿಗಿಂತ ಬೆಸ್ಟ್ ಕ್ಲಾಶ್ ಇರೋದು ಹ್ಯಾರಿಸ್ ರಾಫು ಮತ್ತು ವಿರಾಟ್ದು. ಸೊ ನಿಮಗೆ ಯಾರು ಜಾಸ್ತಿ ಫೇವ್ರೇಟು? ವಿರಾಟ್. ಯಾಕೆ? ಅವ್ನು ಆಡೋದು ಶಾರ್ಟ್ಸು, ಕವರ್ ಡ್ರೈವ್ ಎಲ್ಲ ಸ್ಟ್ರೇಟ್ ಬ್ಯಾಟಲ್ಲಿ ಬರ್ತದೆ. ಅವ್ನ ಸ್ಟೈಲ್ ಆಡೋದು, ಅವ್ನ ಅಗ್ರೆಷನ್ನು ಅದು ಜಾಸ್ತಿ ಇಷ್ಟ. ಪಾಕಿಸ್ತಾನಕ್ಕೆ ಯಾಕೆ ಚಾನ್ಸಸ್ ಇದೆ ಅಂತ ಅನಿಸ್ತು ನಿಮಗೆ? ಅದು ಮೊಹಮ್ಮದ್ ಅಮೀರ್ ಬಂದವನು, ರಿಟರ್ನ್ ಬಂದವನೇ ಮೊಹಮ್ಮದ್ ಅಮೀರು. ಅವನು ವಿರಾಟ್ ಕೊಹ್ಲಿ ಒಂದು ಇಂಟರ್ವ್ಯೂಲ್ಲಿ ಹೇಳಿದ ದಟ್ ಹಿ ಫೀಲ್ಸ್ ದಟ್ ಮೊಹಮ್ಮದ್ ಅಮೀರ್ ಇಸ್ ಡಿಫಿಕಲ್ಟ್ ಟು ಫೇಸ್ ಫಾರ್ ಹಿಮ್. ಸೊ ಅದಕ್ಕೆ ಚೂರು ಚಾನ್ಸಸ್ ಇದೆ ಬರಕ್ಕೆ, ಪಾಕಿಸ್ತಾನಿಗೆ ಗೆಲ್ಲಕ್ಕೆ ಚೂರು ಚಾನ್ಸಸ್ ಇದೆ, ಜಾಸ್ತಿ ಇಲ್ಲ. ಓಕೆ, ಸೊ ಹೂ ಇಸ್ ಯುವರ್ ಫೇವರೇಟ್? Virat Kohli. Why? Because he's in aggression now. Because he made in another match in India versus Bangladesh, he made only in 1 runs. So now he's in aggressive. So he can do better. Okay. So ನೀವೇನು ಹೇಳ್ತೀರಾ? ನಾನು ಕಾಯ್ತಾರೋ ಬ್ಯಾಟಲ್ ವಿರಾಟ್ ಕೊಹ್ಲಿ ವರ್ಸಸ್ ಅಮೀರು. ಮತ್ತೆ ಎಷ್ಟೋ ವರ್ಷದಿಂದ ರಿವೆಂಜ್ ಆಗ್ತಾ ಇದೆ. ಅನ್ಕೊಂಡು ಇಂಡಿಯಾ ಗೆಲ್ಲುತ್ತೆ. ಸೊ ಈ ಪಾಕಿಸ್ತಾನದ ಮ್ಯಾಚ್ ಅಂದಾಗ ಯಾವಾಗಲೂ ಕೂಡ ಕೊಹ್ಲಿ ಅಗ್ರೆಸಿವ್ ಆಗಿ ಆಟ ಆಡ್ತಾರೆ. ಸೊ ಲಾಸ್ಟ್ ಟೈಮ್ ಕೂಡ ಅವರೇ ಗೆಲ್ಸಿ ಕೊಟ್ಟಿದ್ದು ಕೂಡ. ಸೊ ಏನ್ ಅನ್ಸುತ್ತೆ ಅವರ ಆಟದ ಬಗ್ಗೆ? ಅವ್ರು ಯಾವಾಗಲೂ ಹುಡ್ದಾಗಿಂದ ಅಗ್ರೆಷನ್ ಅಲ್ಲೇ ಬೆಳ್ಕೊಂಡ್ ಬಂದಿದ್ದಾರೆ. ಅದು ಹಂಗೆ ನಡೆಯುತ್ತಂತ ಅನ್ಕೊಂಡಿದ್ದೀನಿ. ನೀವೇನು ಹೇಳ್ತೀರಾ? ಅದೇ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಅಂದರೆ ಎಲ್ಲ ಹೈ ವೋಲ್ಟೇಜ್ ಮ್ಯಾಚ್. ಸೊ ವಿರಾಟ್ ಕೊಹ್ಲಿ ವರ್ಸಸ್ ಹ್ಯಾರಿಸ್ ರಾಫ್ ಮತ್ತು ಮೇನ್ ಹಾರ್ದಿಕ್ ಪಾಂಡ್ಯ ಹೆಂಗಾಡ್ತಾರೆ ನೋಡ್ತಾರೆ. ಯಾರು ಫೇವರೇಟ್ ನಿಮ್ಮದು? ವಿರಾಟ್ ಕೊಹ್ಲಿನೇ. ಯಾಕೆ? ಅವ್ರ ಅಗ್ರೆಷನ್ನು ಎಸ್ಪೆಷಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚಲ್ಲಿ ಸೂಪರಾಗಿ ಆಡ್ತಾರೆ. ರೋಹಿತ್ ಶರ್ಮಾದ ಆಟ ಹೆಂಗೆ ಅನ್ಸ್ಬೋದು? ರೋಹಿತ್ ಶರ್ಮಾನು ಅವರು ಎಲ್ಲ ಮ್ಯಾಚು ಚೆನ್ನಾಗಿ ಆಡ್ತಾರೆ. ಆದರೆ ಮೇನ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದರೆ ವಿರಾಟ್ ಕೊಹ್ಲಿ, ಹಾರ್ದಿಕ್ ಪಾಂಡ್ಯ ಮೇನ್. ಲಾಸ್ಟ್ ಮ್ಯಾಚಲ್ಲಿ ಒಂದು ಸ್ವಲ್ಪ ಪೆಟ್ ಮಾಡ್ಕೊಂಡಿದ್ರು, ಅದೇನಾದರೂ ಮೈನಸ್ ಆಗ್ಬೋದಾ? ಇಲ್ಲ, ರೋಹಿತ್ ಶರ್ಮಾ ಸ್ಟ್ರಾಂಗ್ ಇದ್ದಾರೆ, ಆಡ್ತಾರೆ ಮೋಸ್ಟ್ಲಿ. ಸೊ ನೀವೇನು? ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಅಂದರೆ ಎವ್ರಿ ಟೈಮ್ ಇಟ್ಸ್ ಗೇಮ್. ಎಲ್ಲರೂ ಕಾಯ್ತಾ ಇರ್ತಾರೆ ಅದಕ್ಕೆ. ಸೊ ಈ ಸಲ ಕೂಡ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ T20 ಲಾಸ್ಟ್ ಸಲ ನಾವು ಸೋತಿದ್ವಿ. ಈ ಸಲ ಕಮ್ ಬ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆಲ್ಮೋಸ್ಟ್ ಆಲ್ ಎವ್ರಿ ಪ್ಲೇಯರ್ಸ್. ಸೊ ವಿ ಆರ್ ಹೋಪಿಂಗ್ ಫಾರ್ ಅ ಗ್ರೇಟ್ ವಿನ್. ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾನೆ ಅನಿಸುತ್ತೆ. ನಿಮ್ಮ ಫೇವರೇಟ್ ಯಾರು? ವಿರಾಟ್ ಕೊಹ್ಲಿ. ಯಾಕೆ ಎಲ್ಲರಿಗೂ ಕೊಹ್ಲಿ ಫೇವರೇಟ್? ಬಿಕಾಸ್ ಬ್ಯಾಟಿಂಗ್ ಸ್ಟೈಲ್, ಅಗ್ರೆಷನ್, ಹಿಸ್ ಲುಕ್ಸ್, ಎವ್ರಿಥಿಂಗ್. ಬೌಲರ್ಸ್ ಸಿರಾಜ್. ಸೊ ನೀವೇನು? ಸೊ ಆಬ್ವಿಯಸ್ಲಿ ಇಂಡಿಯಾ ಟೀಮ್ ಅಂದರೆ ನಮ್ಗೆಲ್ರಿಗೂ ಒಂದು ಹೆಮ್ಮೆ ಅಂತ ಅದು ಪಾಕಿಸ್ತಾನ ವಿರುದ್ಧ ಆಡಬೇಕಾದ್ರೆ ಎಲ್ಲರೂ ಏನಪ್ಪ ಟಿ ವಿ ಮುಂದೆ ಕೂತ್ಕೊಂಡಿರ್ತೀವಿ. ಓಕೆ, ವಿ ಆಲ್ ವೇಟ್ ಫಾರ್ ಆರ್ ಪ್ಲೇಯರ್ಸ್ ಅಂತ. ಸೊ ಆಬ್ವಿಯಸ್ಲಿ ಇವತ್ತು ಇಂಡಿಯಾ ಗೆಲ್ಬೋದು ಅಂತ ಹೋಪ್ಸ್ ಇದೆ ಎಲ್ರಿಗೂ. ಸೊ ಇವನ್ ವಿರಾಟ್ ಕೊಹ್ಲಿ ಲಾಸ್ಟ್ ಟೈಮ್ ಏನಪ್ಪ 1 ರನ್ ಆಗಿ ಔಟ್ ಆಗಿದ್ರು. ಬಟ್ ಪ್ರಾಬಬ್ಲಿ ಈ ಸತಿ ಮೇ ಬಿ ಹಾಫ್ ಸೆಂಚುರಿ ಮಾಡ್ಬೋದನ್ನು. ಸೊ ಇವನ್ ರೋಹಿತ್ ಶರ್ಮಾದು ಒಂದು ಒಳ್ಳೆ ಕಂಬ್ಯಾಕ್ ಇದೆ. ಸೊ ಪ್ರಾಬಬ್ಲಿ ಇವತ್ತು ಇಂಡಿಯಾ ಗೆಲ್ಲುತ್ತೆ ಅಂತ ಹೋಪ್ಸ್ ಇದೆ. ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ನಾನು ಟೂ ಮಚ್ ಎಕ್ಸೈಟೆಡ್ ಆಗಿದ್ದೀನಿ. ನನಗೆ ವಿರಾಟ್ ಕೊಹ್ಲಿನೇ ಇಷ್ಟ. ಯಾಕಂದರೆ ನನಗೂ ಇದು ಅವನ ಎಗ್ರೆಷನು, ಆಮೇಲೆ ಅವನು ತುಂಬ ಹ್ಯಾಂಡ್ಸಮ್ ಐತೆ ಅದಕ್ಕೆ. ಆಮೇಲೆ ಮೋರ್ ಪ್ರಾಬಬ್ಲಿ ಚಾನ್ಸಸ್ ಇಂಡಿಯಾನೇ ಗೆಲ್ತಾರೆ. ಮಳೆಗಿಳೆ ಬರೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರಪ್ಪ, ಅಲ್ಲಿ 50% ಚಾನ್ಸಸ್ ಇದೆ ಅಂತಿದ್ದಾರೆ. ಇಲ್ಲ, ನಂಗೆ ಗೊತ್ತು. ಬರಬಾರ್ದು? ಇಲ್ಲ, ಬರಬಾರ್ದು. ಪ್ರೇ ಮಾಡ್ಕೋತೀರಾ?
ನನ್ನ ಜೊತೆಗೆ ಇಲ್ಲಿ ಕೋಚ್ ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನೀವೇನು ಹೇಳ್ತೀರಾ? ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ? ಹಾರ್ದಿಕ್ ಪಾಂಡ್ಯ ಬೇರೆ ಒಳ್ಳೆ ಫಾರ್ಮಲ್ ಇದ್ದಾರೆ, ಕಮ್ ಬ್ಯಾಕ್ ಮಾಡಿದ್ದಾರೆ, ಏನು ಹೇಳ್ತೀರಾ? ಆಸ್ ಎ ಕ್ರಿಕೆಟರ್ ನಾನು ಹೇಳ್ತೀನಿ, ವಿ ಶುಡ್ ನಾಟ್ ಎಕ್ಸ್ಪೆಕ್ಟ್ ತುಂಬ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡ. ಆ ದಿವಸ ಯಾರು ಒಳ್ಳೆ ಆಡಿಸ್ತಾರ ಅವರಿಗೆ ವಿನ್ನರು. ವಿರಾಟ್ ಕೊಹ್ಲಿ ಇಸ್ ಮೈ ಫೇವ್ರೆಟ್, ಆಮೇಲೆ ರೋಹಿತ್ ಶರ್ಮಾ. ಬಟ್ ನಮ್ಮ ಬೌಲರ್ಸ್ ಮೇಲೆ ನಮಗೆ ತುಂಬ ವಿಶ್ವಾಸ ಇದೆ. ಅಮೀರ್, ಮೊಹಮ್ಮದ್ ಅಮೀರ್ ಇದೆಲ್ಲ ಓಕೆ, ಸ್ವಲ್ಪ ಪ್ರೆಷರ್ ಬಿಲ್ಡ್ ಮಾಡ್ತಾರೆ. ಆಮೇಲೆ ನಾವು ಆ ಪ್ರೆಷರ್ ಇದು ಕಟ್ ಮಾಡಬೇಕು. ವಿ ಹ್ಯಾವ್ ಟು ಕ್ರಾಸ್ ದಟ್ ಪ್ರೆಷರ್. ಕುಲ್ದೀಪ್ ಯಾದವ್, ಐ ಆಮ್ ಸೇಯಿಂಗ್ ಬೌಲಿಂಗ್, ನಮ್ಮ ಬೌಲಿಂಗ್ ಚೆನ್ನಾಗಿದೆ, ಸೂಪರ್ ಆಗಿದೆ ನಮ್ಮ ಬೌಲಿಂಗ್. ಬ್ಯಾಟಿಂಗ್ ಫೇಲ್ ಆಗಿದ್ರೆ ನಮ್ಮ ಬೌಲರ್ ಗೆಲ್ಲಿಸ್ತಾರೆ ನಮಗೆ, ಅಷ್ಟು ವಿಶ್ವಾಸ ಇದೆ ನಮಗೆ. ನಿಮ್ಮ ಫೇವರೇಟ್ ಯಾರು ಸರ್? ಕೊಹ್ಲಿ, ಯಾಕೆ? RCB. ಓಕೆ, ಇದಿಷ್ಟು ಇಲ್ಲಿರುವಂತಹ ಕ್ರಿಕೆಟ್ ಪ್ರೇಮಿಗಳು ಹೇಳ್ತಾ ಇರುವಂತಹ ಮಾತು. ಒಟ್ಟಾರೆಯಾಗಿ ಇವತ್ತಿನ ಮ್ಯಾಚ್ಗೆ ಅತ್ಯಂತ ಕ್ಯೂರಿಯಸ್ ಆಗಿದ್ದಾರೆ, ಯಾಕಂದ್ರೆ ಬದ್ಧ ವೈರಿಗಳ ಮ್ಯಾಚ್ ಇದು. ಅಂದ್ರೆ ಸಾಂಪ್ರದಾಯಿಕ ವೈರಿಗಳೇ ಅಂತ ಹೇಳ್ಬೋದು. ಪಾಕಿಸ್ತಾನದ ಮ್ಯಾಚ್ ಅಂತ ಅಂದ್ರೆ, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂದ್ರೆ ಯಾವಾಗ್ಲೂ ಕೂಡ ಜನ ಅತ್ಯಂತ ಕ್ಯೂರಿಯಸ್ ಆಗಿರ್ತಾರೆ. ಇವತ್ತು ಕೂಡ ಇಂಡಿಯಾ ಗೆಲ್ಲಲಿ ಅಂತ ಜನರಲ್ಲ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಮಂಜುನಾಥ್ ಹೊಸಕೋಟೆ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.